ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನು ಟ್ಯಾಸಲ್ಸು ಒಂದ್ರ ಪಕ್ಕ ಒಂದು ಕುಚ್ಚು ಥರ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ. ನೋಡಿ, ನಾನು 4 ಇಂಚ್ ಅಗಲ ಮತ್ತು 4 ಇಂಚ್ ಉದ್ದ ಕ್ಲಾತ್ನ ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಫಸ್ಟಿಗೆ ನೋಡಿ ಟ್ರಯಾಂಗಲ್ ಶೇಪಲ್ಲಿ ಈ ರೀತಿ ಇಟ್ಕೊಂಡು ಇದನ್ನು ಬಟ್ಟೆನ ನೀಟಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಮೇಲಕ್ಕೆ ಫೂಟ್ ಕಡೆಗೆ ಕರೆಕ್ಟಾಗಿ ಎರಡನ್ನೂ ಲೆವೆಲ್ಲಾಗಿ ಈ ರೀತಿ ಇಟ್ಟು ಫೂಟ್ ಕಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಮೆಥಡಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನ ನೀಟಾಗಿ ಈ ರೀತಿ ಓಪನ್ ಮಾಡ್ಕೋಬೇಕು. ನೋಡಿ, ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಪರ್ಫೆಕ್ಟಾಗಿ ಈ ಒಂದು ಟ್ಯಾಸಲ್ಲು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ಮತ್ತೊಂದು ತಗೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೀವು ಎಲ್ಲಿಗೆ ಬೇಕು ಅಂತ ನೋಡ್ಕೊಳ್ಳಿ. ಎಷ್ಟು ಎಲ್ಲಿಗೆ ಬೇಕು ಆ ಟ್ಯಾಸಲ್ಲು ಎಲ್ಲಿಗೆ ಅಟ್ಯಾಚ್ ಆಗಬೇಕು ಅನ್ನೋದು ನೋಡ್ಕೊಳ್ಳಿ. ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋಡಿ ಈ ರೀತಿ ತೋರಿಸ್ತಿದ್ದೀನಲ್ಲ, ನಿಮ್ಗೆ ಎಲ್ಲಿಗೆ ಬೇಕು ಅನ್ನೋದು ಫಸ್ಟು ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ. ಈಗ ಮಾರ್ಕ್ ಪೀಸ್ ತಗೊಂಡು ನೀವು ನೋಡಿ ಡೋರಿಯಲ್ಲಿ ಇಲ್ಲಿಗೆ ಸ್ಟಿಚ್ನ ಹಾಕ್ಕೋಬೇಕು ಅಂತ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಎರಡು ಎಡ್ಜಸ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಥ್ರೆಡ್ನ ಅದ್ರ ಮೇಲೆ ಈ ರೀತಿ ಇಟ್ಟು ಮಾರ್ಕ್ ಹತ್ರ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ನ ಹಾಕಬೇಕಾಗತ್ತೆ. ನೀವು ನೋಡಿ ಈ ರೀತಿ ನೀಟಾಗಿ ರಫ್ ಹೊಡ್ಕೊಳ್ಳಿ. ಆ ಒಂದು ಥ್ರೆಡ್ ಮೇಲೆ ನೀಟಾಗಿ ಸ್ಟಿಚ್ನ ರಫ್ ಹೊಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ ಫೋಲ್ಡ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಆ ಟ್ಯಾಸಲ್ ನೀಟಾಗಿ ಕಾಣಲ್ಲ. ಸೊ ನೀವು ಫೋಲ್ಡ್ ಮಾಡ್ಕೊಳ್ಳೋದ್ರ ಮೇಲೆ ಲುಕ್ ಅನ್ನೋದು ನಮಗೆ ಬರುತ್ತೆ. ಈ ರೀತಿ ಫೋಲ್ಡ್ ಸ್ಟಿಚ್ ಮಾಡಿದ್ದಾದಮೇಲೆ ಅದನ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ನಿಮ್ಗೆ ಎಷ್ಟು ಮೆಜರ್ಮೆಂಟಿಗೆ ನೀವು ತೊಗೊಂಡಿದ್ರೋ ಅಷ್ಟಕ್ಕೆ ಕರೆಕ್ಟಾಗಿ ಟ್ಯಾಸಲ್ ಬರುತ್ತೆ. ನೋಡಿದ್ರಲ್ಲ, ಈ ರೀತಿ ನಿಮಗೆ ಈ ಟ್ಯಾಸಲ್ ಏನು ಗೊತ್ತಾ, ಎಷ್ಟು ಮೇಲೆ ಕರು ಇಲ್ಲಿ ಆ ಡೋರಿ ಕಾಣಬಾರ್ದು. ಫಸ್ಟ್ ಡೋರಿ ಇದೆಯಲ್ಲ ಅದರದ್ದು ಆ ಡೋರಿ ಕಾಣಬಾರ್ದು. ಅಲ್ಲಿಗೆ ಹಾಕ್ಕೊಂಡ್ರೆ ನಿಮಗೆ ಲುಕ್ಕು ಚೆನ್ನಾಗಿರುತ್ತೆ. ಇನ್ನೊಂದು ಮತ್ತೆ ತಗೊಂಡು ಅಗೇನ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿಗೆ ಬೇಕು ಅಂತ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಅಲ್ಲಿಗೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದನ್ನೇ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಯಾರಿಗೆಲ್ಲ ಯಾವುದಾದ್ರೂ ಸ್ಟಿಚ್ಚಿಂಗು ಮತ್ತು ಕಟ್ಟಿಂಗ್ ಬಗ್ಗೆ ಡೌಟ್ ಇದ್ದರೆ ಖಂಡಿತ ರಿಪ್ಲೈ ಮಾಡಿ, ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕಲಿಯೋ ಇಂಟ್ರೆಸ್ಟ್ ಇರೋರು ಖಂಡಿತ ನಮ್ಮ ಚಾನಲಲ್ಲಿ ಕಟ್ಟಿಂಗ್ ವೀಡಿಯೋಸು, ಸ್ಟಿಚಿಂಗ್ ವೀಡಿಯೋಸು ಎಲ್ಲ ಥರದ ಒಂದು ಬ್ಲೌಸ್ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದು ಸಲ ಚಾನಲ್ಗೆ ವಿಸಿಟ್ ಮಾಡಿ, ನಿಮಗೆ ಕಲೀಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ತೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ 5 ಟ್ಯಾಸಲ್ಸ್ನ ಒಂದು ಡೋರಿಗೆ ಒಂದು ಸೈಡು 5 ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ರೀತಿಯೇ ಸೇಮ್ ಅದೇ ರೀತಿ ಇಟ್ಟು ನೀಟಾಗಿ ಮೆಜರ್ಮೆಂಟ್ ತಗೊಂಡು ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಈ ರೀತಿ ಪ್ರತಿಯೊಂದು ಟ್ಯಾಸಲ್ ಸ್ಟಿಚ್ ಮಾಡೋದ್ರಿಂದ ಹಿಡಿದು ನಿಮಗೆ ಕಟ್ಟಿಂಗು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ದು, ನಾರ್ಮಲ್ ಬ್ಲೌಸು ಯಾವ ರೀತಿ 3 ಡಾಟ್ಸ್ದು 4 ಡಾಟ್ಸ್ದು ಮತ್ತು ಹ್ಯಾಂಡ್ ವರ್ಕು, ಆರೆ ವರ್ಕ್ ಆಗಿರ್ಬೋದು, ಹ್ಯಾಂಡ್ ವರ್ಕು, ಮಷಿನ್ ವರ್ಕು ಎಲ್ಲ ಥರದ ವೀಡಿಯೋಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ವಿಸಿಟ್ ಮಾಡಿ ಚಾನಲ್ಗೆ ನೋಡಿ, ಇಷ್ಟ ಆದರೆ ಕಲ್ತ್ಕೊಳ್ಳಿ. ಈ ರೀತಿ 4 ನೋಡಿ, ಒಂದು ಸೈಡ್ 4 ನಾನು ಸ್ಟಿಚ್ ಮಾಡಿಕೊಂಡೆ. ಇನ್ನೊಂದು ಸೈಡ್ಗೆ ಮತ್ತೆ 4 ಸೇಮ್ ಅದೇ ರೀತಿಯಾಗಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೋತೀನಿ. ಯಾರೆಲ್ಲ ಟೈಲರಿಂಗು ಕಲ್ತ್ಬಿಟ್ಟು ಸುಮ್ಮನಿದ್ದೀರೋ ಒಲಿದೆ ಅವ್ರಿಗೆ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಯ ಪಟ್ಕೊಂಡು ಹಾಗೇ ಇರಬೇಡಿ. ನೀವು ಸ್ವಲ್ಪ ನಿಮ್ಮದೇ ಆದ ಬ್ಲೌಸುಗಳನ್ನ ನೀವು ಸ್ಟಿಚ್ ಮಾಡ್ಕೊಳ್ತಾ ಇರಿ. ನಿಮಗೆ ಪ್ರಾಕ್ಟೀಸ್ ಆಗ್ತಾ ನೀವೇ ಬೇರೆಯವ್ರದ್ದು ಕಸ್ಟಮರ್ ತಗೊಂಡು ಸ್ಟಿಚ್ ಮಾಡೋ ಅಷ್ಟು ಒಂದು ನಿಮಗೆ ಧೈರ್ಯ ಬರುತ್ತೆ ಮತ್ತು ಅಷ್ಟೇ ಪರ್ಫೆಕ್ಟಾಗಿ ಫಿಟ್ಟಿಂಗು ಬರುತ್ತೆ. ಸೊ ಫಸ್ಟಿಗೆ ನೀವು ಕಸ್ಟಮರ್ಸ್ ತಗೋಬೇಡಿ.
ನಿಮ್ಮ ರಿಲೇಟಿವ್ಸ್ದಾಗಿರ್ಬೋದು ನಿಮ್ಮದಾಗಿರ್ಬೋದು ಹೊಲಿರಿ, ಅವರು ಯಾವ ರೀತಿ ನಿಮಗೆ ಈ ಒಂದು ಫೀಡ್ಬ್ಯಾಕ್ ಕೊಡ್ತಾರೋ, ಅಂದರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಇದನ್ನು ಚೇಂಜ್ ಮಾಡ್ಕೋಬೇಕು ಅದನ್ನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾರಲ್ಲ, ಸೊ ಅದನ್ನೆಲ್ಲ ನೀವು ತಗೊಂಡು ಒಂದೊಂದೇ ಕರೆಕ್ಷನ್ ಮಾಡ್ಕೊಳ್ತಾ ನೀವು ಚೇಂಜ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ತಾ ಹೋದರೆ ನಿಮಗೆ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬಂದ್ಬಿಡುತ್ತೆ. ಸೊ ಯಾರೆಲ್ಲ ಕಲಿತು ಹೊಲಿಲಿಕ್ಕೆ ಭಯಪಟ್ಟು ಸುಮ್ಮನಿದ್ದೀರೋ ಅವ್ರಿಗೆಲ್ಲ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಖಂಡಿತ ಕಲಿತೀರಾ, ನಿಮಗೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋಕ್ಕೆ ಬರುತ್ತೆ. ನೀವು ಧೈರ್ಯ ಇಟ್ಟು ಫಸ್ಟ್ಗೆ ಸ್ಟಿಚ್ ಮಾಡಿರಿ. ಫಸ್ಟು ನಿಮ್ಮದೇ ಆದ ಬ್ಲೌಸುಗಳನ್ನು ನೀವು ಯಾವ ಥರ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಬೇಕಂದ್ರೂ ನಿಮ್ಮದೇ ಫಸ್ಟು ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಬೋಟ್ ನೆಕ್ಕದಾಗಿರ್ಬೋದು, ನಾರ್ಮಲ್ ಬ್ಲೌಸ್ ಆಗಿರ್ಬೋದು, ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರ್ಬೋದು, ಯಾವುದೇ ಆಗಲಿ ಫಸ್ಟು ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡ್ಕೊಳ್ಳಿ. ಫಿಟ್ಟಿಂಗ್ ಹೆಂಗೆ ಬರುತ್ತೆ ಅಂತ ನೀವೇ ನೋಡಿ ಹಾಕ್ಕೊಂಡು ಆಮೇಲೆ ನೀವು ಬೇರೆಯವ್ರದ್ದು ಹೊಲಿಬೋದು. ನಾನು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಿಮಗೆ ಯಾವುದಾದ್ರೂ ಈ ಥರ ಸೈಜ್ ಕಟ್ಟಿಂಗ್ದು ಈಗ ಚೆಸ್ಟ್ ಮೆಜರ್ಮೆಂಟು 40 ಸೈಜ್ ಆಗಿರ್ಬೋದು, 28 ಸೈಜ್ ಆಗಿರ್ಬೋದು, 26 ಸೈಜ್ ಆಗಿರ್ಬೋದು, ಯಾವ ರೀತಿ ಕಟ್ ಮಾಡಬೇಕು ಅಂತ ಬೇಕಾದ್ರೆ ನೀವು ಕಮೆಂಟ್ ಮಾಡಿ, ನಾನು ಅದ್ರ ಪ್ರಕಾರ ವೀಡಿಯೋ ಮಾಡಿ ಹಾಕ್ತೀನಿ ಯಾರಿಗೆಲ್ಲ ಡೌಟ್ ಇದೆಯೋ. ಸೊ ನೀವು ಸುಮ್ಮನೆ ಇರೋದಕ್ಕಿಂತ ಏನೋ ಒಂದು ಮಾಡೋದು ಬೆಸ್ಟ್ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಈ ಮಾತನ್ನ ಹೇಳಿದೆ. ಸೊ ಕಲಿತು ಸುಮ್ಮನೆ ಇರೋರಾದರೆ ದಯವಿಟ್ಟು ಹಾಗಿರಬೇಡಿ, ನೀವು ಸ್ಟಿಚ್ ಮಾಡಿ ಧೈರ್ಯದಿಂದ ನಿಮಗೆ ಬಂದೇ ಬರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಕಲ್ತಿರೋ ವಿದ್ಯೆ ಸ್ವಲ್ಪ ನಾವು ಪ್ರಾಕ್ಟೀಸ್ ಮಾಡಿ, ಯಾವುದು ಫಸ್ಟಿಗೆ ನಮಗೆಲ್ಲ ಬಂದ್ಬಿಡಲ್ಲ. ನಾವು ಕಲಿತಾ ಇದ್ದರೆ ಹೊಲಿತಾ ಇದ್ದರೆ ಎಲ್ಲವೂ ನಮಗೆ ಬರುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡಿ, ಖಂಡಿತ ಬಂದೇ ಬರುತ್ತೆ. ಒಂದು ಬ್ಲೌಸ್ ಕೆಡ್ತಾ ಹೋಗಲಿ, ಮತ್ತೊಂದು ಬ್ಲೌಸ್ ಕಟ್ತಾ, ಈಗ ಹೆಂಗೂ ಕುಂಕುಮಕ್ಕೆಲ್ಲ ಬ್ಲೌಸ್ಗಳು ಕೊಟ್ಟಿರ್ತಾರಲ್ಲ, ಸೊ ಅದರಲ್ಲೇ ಟ್ರೈ ಮಾಡಿ. ಒಂದು ಕೆಡ್ತಾ ಹೋಗಲಿ, ಇನ್ನೊಂದು ಕೆಡ್ತಾ ಹೋಗಲಿ, ಮೂರನೇದು ಅಟ್ಲೀಸ್ಟ್ ಸ್ವಲ್ಪ ಆದರೂ ಚೆನ್ನಾಗಿ ಬರುತ್ತೆ. ಆ ರೀತಿಯೆಲ್ಲ ನಾವು ಪ್ರಯತ್ನ ಪಡ್ತಾ ಹೋದರೆ ಖಂಡಿತ ಒಂದಲ್ಲ ಒಂದಿನ ನಿಮಗೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋಕ್ಕೆ ಬರುತ್ತೆ. ನೋಡಿ, ಇಲ್ಲಿ ನಾನು 5th ಒನ್ನು ಈ ರೀತಿ ಟ್ಯಾಸಲ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ನಾನಿಲ್ಲಿ 2.5 ಇಂಚಸ್ಸಲ್ಲಿ ಈ ಒಂದು ಕ್ಲಾತ್ನ ತೊಗೊಂಡಿದ್ದೀನಿ. 2 ಪೀಸಸ್ನ, ಒಂದು ಪೀಸ್ ಇದೆ, ಇನ್ನೊಂದು ಪೀಸು ನನಗೆ ಶಾರ್ಟೇಜ್ ಆಯಿತು. ಸೊ ಬಟ್ಟೆಯಲ್ಲಿ ಉಳಿದಿರೋದಲ್ಲಿ ಹುಡುಕಾಡಿ ಒಂಚೂರು ಕ್ಲಾತು ಸಿಕ್ತು. ಸೊ ಇದರಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು 5th ಒನ್ನು ಸ್ವಲ್ಪ ಚೇಂಜ್ ಮಾಡಿ ಟ್ಯಾಸಲ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ನಿಮಗೆ ವಿಡ್ತು ಮತ್ತು ಲೆಂತು ಎರಡೂ ಒಂದೇ ಮೆಜರ್ಮೆಂಟಲ್ಲಿರಬೇಕು. ಈಗ 2.5 ತೊಗೊಂಡಿದ್ರೆ ವಿಡ್ತು ಲೆಂತು ನೀವು 2.5 ತೊಗೊಳ್ಳಿ, ಆಗ ನೀವು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಫಸ್ಟಿಗೆ ಈ ರೀತಿ ಫೋಲ್ಡ್ ಮಾಡಿದ್ದಾದಮೇಲೆ ಈ ಕಾರ್ನರ್ ತೆಗೆದು ಇಲ್ಲಿ ಫೋಲ್ಡ್ ಮಾಡಿ, ಈ ಕಾರ್ನರು ಇಲ್ಲಿ ಫೋಲ್ಡ್ ಮಾಡಿ, ಇಲ್ಲಿ ಮಿಡ್ಲಲ್ಲಿ ನೀವು ಡೋರಿನ ಇಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಇದು ಅಷ್ಟೇ ನೋಡ್ಕೊಳ್ಳಿ ನಿಮ್ಗೆ ಲೆಂತ್ ಎಷ್ಟು ಬೇಕು ಅಂತ. ಆ ಟ್ಯಾಸಲ್ ಮೇಲೆ ಎಲ್ಲಿಗೆ ಈ ಒಂದು ಟ್ಯಾಸಲ್ ಕುತ್ಕೋಬೇಕು ಅನ್ನೋದನ್ನು ನೀವು ಮೆಜರ್ಮೆಂಟ್ ತಗೊಂಡು ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ, ಈಗ ಅದನ್ನ ಸ್ಟಿಚ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಡೋರಿ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಪರ್ಫೆಕ್ಟಾಗಿ ಬರುತ್ತೆ. ಈ ಒಂದು ಮೇಲೆ ಟ್ಯಾಸಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ತುಂಬ ಚೆನ್ನಾಗಿರುತ್ತೆ, ಲುಕ್ಕು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮೇಲೆ ಒಂದು 2 ಟ್ಯಾಸಲ್ಗೂ ನಾನು ಮೇಲೆ ಈ ರೀತಿ ಕೊಡೋಣ ಅಂತ ಹೇಳಿ ನೋಡಿ, ಕರೆಕ್ಟಾಗಿ ಕಾರ್ನರ್ಸ್ 2 ಕಾರ್ನರ್ಸ್ ಫಸ್ಟ್ ಫೋಲ್ಡ್ ಮಾಡ್ಕೊಳ್ಳಿ. ಈ ಕಾರ್ನರ್ ತೆಗೆದು ಈ ಕಡೆ ಫೋಲ್ಡ್ ಮಾಡಿ, ಆ ಕಾರ್ನರ್ ತೆಗೆದು ಈ ಕಡೆ ಫೋಲ್ಡ್ ಮಾಡಿ, ಮಿಡ್ಲಲ್ಲಿ ನೀವು ಡೋರಿನ ಇಟ್ಟು ಅದನ್ನ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಲೆಂತ್ ನೋಡಿಕೊಂಡು ನೀವು, ನಿಮ್ಗೆ ಯಾವುದೇ ಕಾರಣಕ್ಕೂ ಒಂದು ಟ್ಯಾಸಲ್ಗಿಂತ ಮತ್ತೊಂದು ಟ್ಯಾಸಲ್ಗೆ ಥ್ರೆಡ್ ಕಾಣಬಾರ್ದು. ಆ ರೀತಿ ನೀವು ಸ್ಟಿಚ್ನ ಮಾಡ್ಕೋಬೇಕು, ಆಗಲೇ ನಿಮಗೆ ಲುಕ್ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ನೀಟಾಗಿ ಈ ರೀತಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಬ್ಯೂಟಿಫುಲ್ ಆಗಿರೋದು ಟ್ಯಾಸಲ್ಲು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿ ಹಾಕ್ಕೊಂಡ್ರೆ ವೇರ್ ಮಾಡಿದ್ರೆ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ನೋಡೋದಕ್ಕಿಂತ ವೇರ್ ಮಾಡಿಕೊಂಡ್ರೆ ನಮಗೆ ಡೀಪ್ ನಾವು ಬ್ರಾಡಾಗಿ ಇಟ್ಕೋಬೇಕು. ಈ ರೀತಿ ಟ್ಯಾಸಲ್ಸ್ನ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಸ್ಟಿಚ್ ಮಾಡ್ಕೊಂಡು ನೋಡಿ, ಲುಕ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಯಾರಾದ್ರು ಕಲಿತಾ ಇರ್ತಾರೆ ಅಂದರೆ ನಿಮಗೆ ಶೇರ್ ಮಾಡಿದ್ರೆ ಉಪಯೋಗ ಆಗುತ್ತೆ. ಈಗಾಗಲೇ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ,
ಅದಕ್ಕೆ ಈ ಒಂದು ಡ್ಯಾಸಲ್ಸ್ನ ಅಟ್ಯಾಚ್ ಮಾಡ್ತೀನಿ, ಡೋರಿನ ಅಟ್ಯಾಚ್ ಮಾಡ್ತೀನಿ. ಫಸ್ಟಿಗೆ ಶೋಲ್ಡ್ರಿಂದ ಎಷ್ಟು ನಿಮ್ಮ ಲೆಂತ್ಗೆ ಡೋರಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಇಂಚಸ್ ಅಷ್ಟಿಗೆ ನಾನು ಡೋರಿನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ರಫ್ ಹೊಡ್ಕೊಳ್ಳಿ ನೀಟಾಗಿ. ಒಂದೇ ಸ್ಟಿಚ್ ಹಾಕಿದ್ರೆ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಟೈಟಾಗಿ ನಾವು ಕಟ್ಕೊಂಡಾಗ ಅಲ್ಲಿ ನೀಟಾಗಿ ರಫ್ ಹೊಡ್ಕೊಂಡು ಸ್ಟಿಚ್ನ ನಾವು ಥ್ರೆಡ್ನ ತೆಗಿಬೇಕಾಗುತ್ತೆ, ದಾರನ ಕಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ಮತ್ತು ನೋಡಿ, ಆ ಶೋಲ್ಡರ್ ಈ ಶೋಲ್ಡರ್ನ ಈ ರೀತಿ ಇಟ್ಕೊಳ್ಳಿ. ಎಲ್ಲಿಗೆ ಇನ್ನೊಂದು ಡೋರಿನ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಗೆ ಇನ್ನೊಂದು ಡೋರಿನ ಸ್ಟಿಚ್ ಮಾಡಬೇಕಾಗತ್ತೆ. ನೀಟಾಗಿ ರಫ್ ಹೊಡ್ಕೊಂಡು ಟೈಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ರಫ್ ಹೊಡ್ಕೊಳ್ಳಿ. ಆಯ್ತಲ್ಲ, ನೋಡಿ ಈ ರೀತಿ ರಫ್ ಹೊಡ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟಾಗಿ ಡೋರಿ ಅಟ್ಯಾಚ್ ಮಾಡಿದ್ದು ಮುಗಿಯುತ್ತೆ. ನಾನಿನ್ನೂ ಇದಕ್ಕೆ ಬಟನ್ಸು ಉಕ್ಸೂ ಏನೂ ಹಾಕಿಲ್ಲ. ಸೊ ಬ್ಲೌಸ್ ರೆಡಿ ಮಾಡಿದ್ದೀನಿ. ಈಗಿನ್ನ ಉಕ್ಸೂರು ಎಲ್ಲ ರೆಡಿ ಮಾಡಿ ಅವ್ರ ಕಸ್ಟಮರ್ಗೆ ಕೊಟ್ಟು ಕಳಿಸ್ಬೇಕು. ನೋಡಿ, ನಿಮ್ಗೆ ಔಟ್ಫಿಟ್ ಲುಕ್ಕು ಈ ರೀತಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ನೋಡಿ ಕಲ್ತ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಕೊಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.